ನಮಸ್ಕಾರ. ನಾನು ನಂಜುಂಡಸ್ವಾಮಿ. ಬಿ ಜೆ ಪಿಯಲ್ಲಿ 8 ಬಣಗಳಾಗ್ತವೆ. ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ. ಏಕೆಂದರೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ವಿಜೇಂದ್ರ ಬಂದು 1 ವರ್ಷ 3 ತಿಂಗಳಾಗಿದೆ. ಅವರು ಬಂದ ಮೇಲೆ ಬಿ ಜೆ ಪಿ ಎಷ್ಟು ಯಾವ ಅವನತಿಗೆ ಹೋಗಿದೆ ಅಂತ ಕರ್ನಾಟಕ ಜನ ನೋಡಲೇಬೇಕು. ಆದ್ದರಿಂದ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಬೇಗ ವಿಜೇಂದ್ರ ಅವರಿಂದ ತೆರವುಗೊಳಿಸಿ ತುಂಬ ಹಳಬರಾಗಲಿ, ಜನಗಳ ಪ್ರೀತಿ ವಿಶ್ವಾಸ ಗಳಿಸುವ ವ್ಯಕ್ತಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಡಬೇಕೆಂದು ಈ ಮೂಲಕ ಮನವಿ ಮಾಡುತ್ತೇನೆ ದೆಹಲಿಯ ಮಹಾನಾಯಕರಿಗೆ. ನೀವು ಯಾಕೋ ಕರ್ನಾಟಕದ ಕಡೆ ಗಮನವನ್ನು ಹರಿಸುತ್ತಿಲ್ಲ ದೆಹಲಿ ಮಹಾನಾಯಕರೇ. ಮೊನ್ನೆ ತಾನೇ ಡಾಕ್ಟರ್ ಸುಧಾಕರ್ ಬಗ್ಗೆ ರೇಣುಕಾಚಾರ್ಯ ಮತ್ತು ಪ್ರೀತಮ್ ಗೌಡ ಇಬ್ಬರೂ ಏನೇನೋ ಬಾಯಿಗೆ ಬಂದಾಗ ಮಾತಾಡಿದ್ರು. ಸ್ವಾಮಿ, ಈ ಕಾಲದಲ್ಲಿ ಹಣಕ್ಕೆ ಯಾರು ಬೆಲೆ ಕೊಡಲ್ಲ, ಗುಣಕ್ಕೆ ಬೆಲೆ ಕೊಡ್ತಾರೆ. ಇದೇ ಚಿಕ್ಕಬಳ್ಳಾಪುರ ಡಿಸ್ಟಿಕ್ನಲ್ಲಿ ಬಿ ಜೆ ಪಿ ಗಂಧನೇ ಗೊತ್ತಿಲ್ಲ ಜನಗಳಿಗೆ. ಅಂಥ ಜಾಗದಲ್ಲಿ ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟು ಬಿ ಜೆ ಪಿಗೆ ಬಂದು ಸೇರಿ ಅಲ್ಲಿ ಗೆದ್ದು ಯಡಿಯೂರಪ್ಪನ ಮುಖ್ಯಮಂತ್ರಿ ಮಾಡೋಕ್ಕೆ ಕಾರಣ ಡಾಕ್ಟರ್ ಸುಧಾಕರ್ ಮತ್ತು ರಮೇಶ್ ಜಾರಕಿಹೊಳಿ ಅವರು. ಟೋಟಲ್ 17 ಜನ ಬಂದರು. ಅವರಿಗೆ ಬಿ ಜೆ ಪಿಲಿ ಯಾವುದೇ ರೀತಿ ಮರ್ಯಾದೆ ಇಲ್ಲ ಇವರಿಂದ. ಯಡಿಯೂರಪ್ಪ ಮಗ ಅಧ್ಯಕ್ಷ ಆದಮೇಲೆ ಅವ್ರಿಗೆ ಏನೂ ಗೊತ್ತಿಲ್ಲ, ಯಾರು ಹಿರಿಯವ್ರು ಯಾರು ಕಿರಿಯವರು ಅಂತ ಏನೂ ಗೊತ್ತಿಲ್ಲ. ಖಂಡಿತವಾಗಿ ಇದನ್ನು ಗಮನ ಹರಿಸಬೇಕು. ಕರ್ನಾಟಕ ಜನ ಇಂಥವರು ರಾಜ್ಯಾಧ್ಯಕ್ಷರು ಆಗೋದು ಬೇಡ. ಇವ್ರ ಹಣ, ಇವ್ರ ಅಂಬವ, ಇವ್ರ ದುರಾಂಕರನೇ ಇವ್ರನ್ನ ಕೊಲ್ತಾ ಇರೋದು. ಎಲ್ಲವ್ರನ್ನೂ ಸರಿಗಟ್ಟಿ ನಿಂತ್ಕೊಂಡು ನೋಡುವ ವ್ಯಕ್ತಿನೇ ಅಲ್ಲ. ಕೆ ಜೆ ಪಿ ಇರುವ ವ್ಯಕ್ತಿಗಳಿಗೆ ಇವರು ಎಲ್ಲ ಕೆಲವು ತಾಲೂಕು ಜಿಲ್ಲಾಧ್ಯಕ್ಷರ ಸ್ಥಾನ ಕೊಟ್ಟೆ ಅಂದರೆ ಬಿ ಜೆ ಪಿಲಿ ಮೂಲಗರಿಗೆ ತೊಂದರೆ ಆಗಿದೆ. ಅದಕ್ಕೋಸ್ಕರ ಸಿಡಿದು ನಿಂತಿದ್ದಾರೆ. ಜಿ ಎಂ ಸಿದ್ದೇಶ್ವರ ಏನು ಮಾಡಿದ್ರು ಹೇಳಿ? ದಾವಣಗೆರೆಯಲ್ಲಿ MP ಚುನಾವಣೆ ಸೋಲ್ಸಿದ್ರಲ್ಲ ಇವ್ರನ್ನ. ಇವ್ರು ನಾಚಿಕೆ ಆಗಲ್ವಾ? ಇವ್ರಿಗೆ ಮಾನ ಮರ್ದಿ ಇಲ್ವಾ? ಆ ರೇಣುಕಾಚಾರ್ಯ ಅಂತ ಒಬ್ಬ ಅಯೋಗ್ಯನಿಗೆ, ಒಬ್ಬ ನಾಮರ್ದನಿಗೆ ಅದನ್ನು ಸುಧಾಕರ್ನ ಬ್ಲ್ಯಾಕ್ ಮೇಲ್ ಅಂತಾರೆ. ಅವನೇನೋ ಭ್ರಷ್ಟಾಚಾರ ಮಾಡಿದರೆ ಕೋರ್ಟು ಕಚೇರಿ ಮತ್ತೊಂದಿದೆ. ಅದೇನು ತಪ್ಪು ಮಾಡಿ ಹೈಕಮಾಂಡ್ ಇದೆ. ಇವನು ಯಾರು? ಅವ್ರ ಬಗ್ಗೆ ಮಾತಾಡ್ಕ. ಮೊದಲು ತನ್ನ ತಿಕ್ಕನ ತೊಳ್ಕೋಬೇಕು ಅವನು, ಆಮೇಲೆ ಬೇರೆ ತಿಕ್ಕ ತೊಳ್ಕೋಬೇಕು. ಅದೇ ರೀತಿ ಪ್ರೀತಮ್ ಗೌಡ ವಿಜೇಂದ್ರನ ಚೇಲ, ವಿಜೇಂದ್ರನ ಬೇನಾಮಿ. ಇಂಥವನಿಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸ್ಥಾನ ಕೊಟ್ಟು ಹಾಸನಕ್ಕೆ ಪ್ರೀತಮ್ ಗೌಡ ಹೋಗ್ಬಿಟ್ಟು ಕೇಳ್ಬಿಡಲ್ಲ, ಮಾಡಲ್ಲ, ಏನೇ ಹೇಳ್ತಾನೆ. ಆದರೆ ಇವನ್ ಕೊಡುಗೆ ಏನು? ನಾನು ಇದೇ ಪ್ರೀತಮ್ ಗೌಡ್ಗಿಂತ 23 ವರ್ಷ ಎಕ್ಸ್ಪೀರಿಯನ್ಸು ಬಿ ಜೆ ಪಿಲಿ. ಹೋಗಿ ಯಡಿಯೂರಪ್ಪನ ಕೇಳು. ಆಗ ವಿಜೇಂದ್ರನು ಬಂದಿರಲಿಲ್ಲ, ಎಲ್ಲ ಕೂತಿರುವ ಅಂಥವನ್ನ ಅವನ ಕ್ಷೇತ್ರದಲ್ಲೇ ಗೆಲ್ಲುವ ಯೋಗ್ಯತೆ ಇಲ್ದದವನು ವಿಜೇಂದ್ರ. ನಾಗರಾಜ್ ಗೌಡರ ಹತ್ರ ಅಡ್ಜಸ್ಟ್ ಮಾಡ್ಕೊಂಡು ಸಿದ್ದರಾಮಯ್ಯ ಅವ್ರ ಹತ್ರ ಆವಾಗ ಗೆದ್ದದ್ದು, ಇಲ್ಲ ಗೆಲ್ತಿರ್ಲಿಲ್ಲ. ಅದು ಗೆದ್ದದ್ದು ಓರ್ಣ ನಿಂತಿರೋ ಚಿತ್ರನಾಗ ಹೋಗೋರು. ರೇಣುಕಾಚಾರ್ಯ ಹೊನ್ನಳ್ಳಿ ಸೋತಿ ಸುಣ್ಣಾಗಿದ್ದಾರೆ. ಇನ್ಮೇಲೆ ನೀವು ವಿಜೇಂದ್ರ ವಯಸ್ಕ ಮಾತಾಡ್ಬೇಕಾದ್ರೆ ಏನಾರ ಪ್ರೂಫ್ ಇಟ್ಕೊಂಡು ಕರೆಕ್ಟಾಗಿದ್ದಾನೆ ಅನ್ಕೊಂಡು ನೋಡ್ಕೊಂಡು ಮಾತಾಡಬೇಕು. ಇಲ್ಲ ಸಲ್ಲದೆ ರಮೇಶ್ ಜಾರಕಿಹೊಳಿ ಬಗ್ಗೆ ಆಗಲಿ, ಯತ್ನಾಳ್ ಬಗ್ಗೆನಾಗಲಿ, ನಮ್ಮ ಇವರಿದ್ದಾರೆ ಈಗ ಮಾತಾಡೋಣ ಜಿ ಎಂ ಸಿದ್ದೇಶ್ವರ ಬಗ್ಗೆ ಆಗಲಿ ಯೋಚನೆ ಮಾಡ್ಕೊಂಡು ಪ್ರತಿಯೊಂದು ಮಾತಾಡಬೇಕು. ಡಾಕ್ಟರ್ ಸುಧಾಕರ್ ಡಾಕ್ಟರ್ ಓದಿದ್ದಾರೆ, ಬುದ್ಧಿವಂತರು, ತಲೆ ಇದೆ. ಆ ಚಿಕ್ಕಬಳ್ಳಾಪುರಲ್ಲಿ ಬಿ ಜೆ ಪಿ ಬರ್ಬೇಕಾದ್ರೆ ಅವರೇ ಮೂಲ ಕಾರಣ. ಅವ್ರು ಬಂದಮೇಲೆ ಕಣ್ರಿ ನೀವೇ ದುಡ್ಡು ಕಾಸು ಜಾಸ್ತಿ ನೋಡ್ತಿರೋದು. ಎಲ್ಲ ಬರ್ಬತ್ತಾಗಿದ್ರಿ ಕೆ ಜೆ ಪಿ ಸೇರ್ಕೊಂಡು, ಕೆ ಜೆ ಪಿಲಿ ಇದ್ಕೊಂಡು ಎಷ್ಟು ದುಡ್ಡು ಮಾಡಿದ್ರಿ. ಯಾವೊಬ್ಬ ಮುಖ್ಯಮಂತ್ರಿ ಮಾಡಿಲ್ಲ. ಎಷ್ಟು ಸುಮಾರು 15-16 ಜನ ಮುಖ್ಯಮಂತ್ರಿಗಳಿದ್ದಾರೆ. ಅಷ್ಟು ದುಡ್ಡು ಮಾಡ್ದೇನೆ ಇಷ್ಟು ದುಡ್ಡು ಮಾಡಿದೆ ನೀನು ವಿಜೇಂದ್ರ. ಸತ್ತಾಗ ಹೊತ್ಕೊಂಡು ಹೋಗಲ್ಲ. ನಿನ್ನ ಜೊತೆಲಿರೋರು ಯಾರೂ ಬರಲ್ಲ. ಎಚ್ಚರಿಕೆ ಇರಲಿ. ನೀನು ಇವ್ರನ್ನ ಜಾರಕಿಹೊಳಿ ಬಗ್ಗೆ, ಯತ್ನಾಳ್ ಬಗ್ಗೆ, ಸುಧಾಕರ್ ಬಗ್ಗೆ ಲಘುವಾಗಿ ಮಾತಾಡ್ತೀರಾ? ಬಿಸಿ ರಕ್ತಪ್ಪ. ನಮ್ಮಂಥವ್ರು ಎಷ್ಟು ಓಡಾಡಿ ಮಾಡಿ ಕಟ್ಟಿರೋ ಪಕ್ಷ ಇದು. ನನ್ನನ್ನು ಏನೇ ಅನ್ಕೊಳ್ಳಿ, ಯಾವ ನನ್ನ ಮಗನ ಬಗ್ಗಿಟ್ಟು ಅಲ್ಲ. ಯೋಚನೆ ಮಾಡಿ. ಪ್ರೀತಮ್ ಗೌಡ ಆಗಲಿ ಮತ್ತು ರೇಣುಕಾಚಾರ್ಯ ಆಗಲಿ, ನಿಮ್ಮಿಬ್ಬರಿಗೆ ಮಾತಲ್ಲಿ ಬಿಗಿ ಹಿಡಿತಾ ಇರಲಿ. ಯತ್ನಾಳು ಎಂಥವ್ರು ಗೊತ್ತಾ? ನಿಮ್ಮನ್ನು ಯಾವಲ್ಲ ಉಪ್ಪನ್ನವರು ರೇಣುಕಾಚಾರ್ಯ. ಮೊದಲು ಇದರಲ್ಲಿ ಹೊರಗಡೆ ರಾಜಕೀಯ ಮಾಡಿ ನೀನು ಕಲ್ತ್ಕೊ. ಫಸ್ಟು ಜನಗಳತ್ತ ಬುದ್ಧಿವಂತಿದ್ದು ರಸಾಟ್ ರಾಜಕಾರಣ ಮಾಡಿ ಯಡಿಯೂರಪ್ಪನಿಗೆ ನೀನು ಬೆಂಡೆತ್ತಿದ್ದೆ. ಅವಾಗ ಸಚಿವಲ್ಲ ನಿನ್ನ ಸಪೋರ್ಟ್ಗೆ ಬಿ ಪರೀಸ್ ಬಂದು ನಿನ್ನ ಸಚಿವ ಸ್ಥಾನ ಕೊಡ್ತಿರು. ಬಿ ಪರೀಸ್ ಬಗ್ಗೆ ಮಾತಾಡ್ತೀಯಾ? ನಿಮ್ಮಂಥವ್ರು ಅವ್ನಿಗೆ ಬಕ್ಕಿಟ್ಕೊಳ್ಳಿ. ಅವ್ರಿಗೆ ಬೇಕು. ಯಾರು ಅವ್ರಿಗೆ ಒಳ್ಳೆಯವ್ರಿಗೆ ಸ್ಥಾನ ಮಾಡಿಕೊಟ್ಟಿಲ್ಲ. ಯತ್ನ ಮಾಡಿ. ಸಂತೋಷಿ ಸಾಹೇಬ್ರೇ, ಅಮಿತ್ ಶಾಜಿ, ನಡ್ಡಾಜಿ, ಮೋದಿಜಿ, ನಿಮ್ಗೆ ಚೂರು ಕರ್ನಾಟಕದ ಕಡೆ ಗಮನ ಇದ್ದರೆ ನೀವು ರಾಜ್ಯಾಧ್ಯಕ್ಷನ ಸ್ಥಾನ ಕಿತ್ತಾಕಿ ಒಳ್ಳೆಯವ್ರಿಗೆ ನೀವೇ ಆಯ್ಕೆ ಮಾಡಿ. ಇಲ್ಲ ಕರ್ನಾಟಕದಲ್ಲಿ ಎಲೆಕ್ಷನ್ ಇಸ್ಬಿಡಿ. ಯತ್ನಾಳ್ ಟೀಮಲ್ಲಿ ಮತ್ತು ವಿಜೇಂದ್ರ ಟೀಮಲ್ಲಿ ಇಬ್ಬರನ್ನ ಜನಗಳೇ ಒಟ್ಟಾಕ್ಬಿಡ್ಲಿ. ಜನಗಳೇ
ಅರ್ಥ ಮಾಡ್ಕೊಳ್ಳಿ. ಆ ಥರ ಮಾಡಬೇಡಿ. ಸುಮ್ಮನೆ ಇದು ಮಾಡೋದು, ಅವ್ರಿಗೆ ತ್ಯಾಪಿ ಹಾಕಿ ಕಳಿಸ್ಬಿಡೋದು. ಇಲ್ಲಿ ಜನ ನೀವು ಮತ್ತೆ ಇವ್ರನ್ನೇ ಮುಂದುವರ್ಸಿದ್ರೆ ಮುಂದಿನ ಚುನಾವಣೆಯಲ್ಲಿ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಬೆಂಗಳೂರು ಮಹಾನಗರ ಪಾಲಿಕೆ ಯಾವುದು BJP ಸೀಟ್ ಗೆಲ್ಲಲ್ಲ. ದುಡ್ಡಿಗೋಸ್ಕರ ಓಟ್ ಹಾಕಲ್ಲ. ಚಮಚಗಳೇ ಜಾಸ್ತಿ ಇರಲಿ. ಆದ್ದರಿಂದ ನೀವು ಯತ್ನಾಳ್ ಬಗ್ಗೆ ಆಗಲಿ, ಸುಧಾಕರ್ ಬಗ್ಗೆ ಆಗಲಿ, ರಮೇಶ್ ಜಾರಕಿಹೊಳಿ ಬಗ್ಗೆ ಆಗಲಿ ಹುಷಾರಾಗಿ ಮಾತಾಡಿ. BY ವಿಜೇಂದ್ರ, ಪ್ರೀತಮ್ ಗೌಡ, ನೀನು ಹಾಸನದಲ್ಲಿ ಏನೇನು ಮಾಡಿದೆ ಎಲ್ಲ ಗೊತ್ತಿದೆ. CD ಹಂಚಿದ ರಾಜ ನೀನು. ನಿನ್ನ ಮುಖಂತ ಹಂಚಿಸಿ ಕುಮಾರಸ್ವಾಮಿ ಇರೋದಲ್ಲಿ, ನೆಕ್ಸ್ಟ್ ಕುಮಾರಸ್ವಾಮಿ ಮಗ ಬರ್ತಾರಲ್ಲಿ, ಸ್ವರೂಪನ ಬೇರೆ ಕಡೆ ನಿಲ್ಲಿಸಿದ್ರು ಅಲ್ಲಿ JDS ಗೆದ್ದಿರೋದು. ನೀನು ಅಷ್ಟು ಸುಲಭ ತಿಳ್ಕೊಬೇಡ. ನಿಂಗೆ BJPಯಿಂದ ಟಿಕೆಟ್ ಸಿಗಲ್ಲ. ನೀವು ಆಮೇಲೆ ಕಾಂಗ್ರೆಸ್ಗೆ ಹೋಗಿ ರೆಡಿ ಆಗಿದೆ. ಅದ್ರ ಬದಲು ನೀನು ಬೇರೆಯವ್ರನ್ನ ಬೈತೆ. ನಿನಗೆ ನಾಚಿಕೆ ಆಗಲ್ವಾ? ಪ್ರೀತಮ್ ಗೌಡ, ನಿಮಗೆ ತಾಕತ್ತಿದ್ರೆ ನೀವು ದಾಖಲೆ ಇಟ್ಕೊಂಡು TV ಬಂದು ಕೂತ್ಕೊಳ್ಳಿ. ನಾನು ಬರ್ತೀನಿ. ಸುಧಾಕರ್ ಬರಲ್ಲ, ಯತ್ನಾಳು ಬರಲ್ಲ, ಸಿದ್ದೇಶಣ್ಣ ಬರಲ್ಲ, ಯಾರು ಬರಲ್ಲ. ನಾನು ಬಂದು ನಿಮ್ಮ ಹತ್ರ ಆನ್ಸರ್ ಮಾಡೇ ಮಾಡ್ತೀನಿ. ನಿಮ್ಮಿಬ್ಬರು ತಾಕತ್ತು ಗೆಲ್ತದೋ, ನನ್ನ ಕೆಪಾಸಿಟಿ ಗೆಲ್ಲುತ್ತೋ, ನಿಮ್ಮನ್ನ ಮೈಂಡಲ್ಲಿ ಹೊಡಿತೀನಿ. ಈ ಪವರ್ ಇರೋ ಮೈಂಡಲ್ಲಿ ಎಚ್ಚರಿಕೆ ಇರಲಿ. ನಾನು ಒಬ್ಬ BJPಯ ಹಳೆಯ ಕಾರ್ಯಕರ್ತ ನಂಜುಂಡ ಸ್ವಾಮಿ. ನಮಸ್ಕಾರ ಕರ್ನಾಟಕಕ್ಕೆ. ಜೈ ಭಾರತ ಮಾತೆ, ಜೈ ಕರ್ನಾಟಕ.